ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ 25ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಬಿಂದುವಿನ ಎಕ್ಸ್ ನಿರ್ದೇಶಾಂಕ 0 ಆಗಿದ್ರೆ ನಕ್ಷೆಯಲ್ಲಿ ಆ ಬಿಂದುವಿನ ಸ್ಥಾನ ಬರೆಯಿರಿ. ಸೊ ಇಲ್ಲಿ ಏನಾಗಿದೆ, ಯಾವುದೇ ಒಂದು ಬಿಂದುವಿನ ಎಕ್ಸ್ ನಿರ್ದೇಶಾಂಕವು 0 ಆಗಿದ್ರೆ ಸೊ ಏನಾಗುತ್ತೆ ಅದರ ನೋಡಿ, ಫಾರ್ ಎಕ್ಸಾಂಪಲ್ 0,3. ಸೊ ಇದನ್ನ ನೀವು ಈ ಒಂದು ಕಾರ್ಟಿಷಿಯನ್ ಸಿಸ್ಟಮ್ ಅಲ್ಲಿ ಗುರುತಿಸಿದಾಗ ಸೊ 0 ಎಕ್ಸ್ 0 ಆಗಿದೆ, y 3 ಆದ್ರೆ ಇಲ್ಲಿ ಬರುತ್ತೆ 0,3. ಸೊ ಈ ಬಿಂದು ಏನಾಗಿದೆ ಹೇಳಿ, y ಅಕ್ಷದ ಮೇಲೆ ಇದೆ. ಅಂದ್ರೆ ಏನಾಗುತ್ತೆ ಹೇಳಿ, ಯಾವುದೇ ಒಂದು ಬಿಂದುವಿನ ಎಕ್ಸ್ ನಿರ್ದೇಶಾಂಕವು 0 ಆಗಿದ್ದಾಗ ಸೊ ಆ ಬಿಂದುವು ಯಾವಾಗ್ಲೂ ಏನಾಗಿರುತ್ತೆ ಹೇಳಿ, y ಅಕ್ಷದ ಮೇಲೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಎಕ್ಸ್ ನಿರ್ದೇಶಾಂಕ 0 ಆದ್ರೆ ನಕ್ಷೆಯಲ್ಲಿರುವ ಆ ಬಿಂದುವಿನ ಸ್ಥಾನವು y ಅಕ್ಷ. ಓಕೆ, y ಅಕ್ಷ ಆಗತ್ತೆ, y ಆಕ್ಸಿಸ್ ಆಗತ್ತೆ. ಓಕೆ, ಥ್ಯಾಂಕ್ ಯು.